ಕುಡ್ದ್ಬಿಟ್ಟು ಯಾರಿಗೆ ಬೇಕಾದ್ರೂ ಹೊಡಿಬೋದು, ಅದು ತಪ್ಪಲ್ಲ. ಅಲ್ಲಲ್ಲ, ಅದು ಕುಡಿಯೋದೇ ಅವರು ಮತ್ ಬರ್ಲಿ ಅಂತಾನೆ. ಜನಕ್ಕೆಲ್ಲ ಪಬ್ಲಿಕ್ ತುಂಬಾ ನೋವಾಗಿದೆ. ಅದು ಮಾಡಿರೋ ತಪ್ಪು ಅನ್ಸುತ್ತೆ ಮೇಡಮ್. ಪನಿಷ್ಮೆಂಟು ಅಟ್ಲೀಸ್ಟ್ ಒಂದು 7 years ಆದರೂ. ಇವಾಗ ಆಲ್ಮೋಸ್ಟ್ ಆಲ್ ನೊಂದೋಗ್ಬಿಟ್ಟಿದ್ದಾರೆ. ನೊಂದಿರೋರ ಮೇಲೆ ಇನ್ನೂ ಕಲ್ಲಾಗ್ತೀವಿ ಅಂತಂದ್ರೆ ಯಾವ ನ್ಯಾಯ ಅದು? ಅದು ಅವ್ರ ಪರ್ಸ್ನಲ್ ವಿಷಯ. ನಮಗೆ ಬೇಕಾಗಿರೋದು ನಮ್ಮ ಹೀರೋ. ಬಟ್ ಅವರು ಪರ್ಸ್ನಲ್ ಆಗಿ ತಗೊಂಡು ಈ ಥರ ಮಾಡಿದರೆ ಅದು ತಪ್ಪು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸೊ ದಿಖಚಿತ, ನ್ಯಾಯ ನಿಶ್ಚಿತ. ಈಗಾಗಲೇ ದರ್ಶನ್ ಅವರು ಆರೋಪಿಯಾಗಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇನ್ನೇನು ಕೆಲವೇ ದಿನಗಳು, ಅಂದರೆ ಇನ್ನೊಂದು 4 ದಿನದಲ್ಲಿ ಗೊತ್ತಾಗುತ್ತೆ ವೆದರ್ ಅವ್ರು ಆಚೆ ಬರ್ತಾರಾ ಬರಲ್ವಾ, ಬೇಲ್ ಸಿಗಲ್ವಾ ಅಂತ. ಸಾಕಷ್ಟು ಅಭಿಪ್ರಾಯಗಳನ್ನ ಜನದ ಹತ್ರನೇ ಕೇಳೋಣ. ಅವ್ರಿಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ. ದರ್ಶನ್ ಅವ್ರು ನಿಜಕ್ಕೂ ಹೊರಗಡೆ ಬರಬೇಕಾ, ಅವರು ಜನಕ್ಕೆ ಮಾಡಿರುವಂತಹ ಸೇವೆ ಅವ್ರು ಮುಂದೆ ವರೆಸ್ಬೇಕಾ, ಅವ್ರಿಗೆ ಪಶ್ಚಾತ್ತಾಪ ಆಗಿದೆ, ಅವ್ರು ಹೊರಗೆ ಬರಲಿ ಅನ್ನೋರು 1000 ಜನ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಅಭಿಪ್ರಾಯನ ಜನದ ಹತ್ರನೇ ಕೇಳೋಣ. ಸರ್, ಇವಾಗ ದರ್ಶನ್ ಅವ್ರು 4 ದಿನದಲ್ಲಿ ಗೊತ್ತಾಗುತ್ತೆ ಅವ್ರು ಆಚೆ ಬರ್ತಾರಾ ಇಲ್ವಾ ಅಂತ. ಬೇಲ್ ಆಗ್ಬೇಕಾ ಮೇಡಮ್? ಅದು ಬೇಲ್ ಆಗುತ್ತೆ ಅನ್ನೋದು ಈ ಫಸ್ಟ್ ಟೈಮ್ ಅಲ್ವಾ. ಇದು ಬೇಲ್ ಆಗೋದು ಸ್ವಲ್ಪ ಡೌಟು ಅವ್ರಿಗೆ. ಮೋಸ್ಟ್ಲಿ ಬೇಲ್ ಆಗಲ್ಲ ಅನಿಸುತ್ತೆ ಈ ಸರಿ. ಇನ್ನೂ ಒಂದು 3 ತಿಂಗಳು ಆದಮೇಲೆ ಆಗ್ಬೋದು ಅಂತ ನನ್ನ ಪ್ರಕಾರ ಹೇಳಿ ಇಷ್ಟಪಡ್ತೀನಿ ಮೇಡಮ್. ಸರ್, ಅವ್ರು ಮಾಡಿದ್ದು ಸರಿ ಅನ್ಸುತ್ತಾ? ಮಾಡಿದ್ದು ಇದು ಮಾಡಿರೋದು ತುಂಬ ತಪ್ಪು, ಈ ಥರ ಮಾಡಿರೋದು. ಯಾಕಂದರೆ ಎಕ್ಸ್ಕ್ಯೂಸ್ ಮಾಡ್ಬೋದಾಗಿತ್ತು ವಾರ್ನ್ ಮಾಡಿ. ಬಟ್ ಇಷ್ಟು ಕ್ರೂರವಾಗಿ ಮಾಡಿರೋದು ತುಂಬ ಎಲ್ಲರಿಗೂ, ಜನಕ್ಕೆಲ್ಲ ಪಬ್ಲಿಕ್ಗೆ ತುಂಬ ನೋವಾಗಿದೆ. ಅದು ಮಾಡಿರೋ ತಪ್ಪು ಅನಿಸುತ್ತೆ ಮೇಡಮ್ ನನ್ನ ಪ್ರಕಾರ. ಸರ್, ಇಫ್ ಅವ್ರಿಗೇನಾದ್ರು ಶಿಕ್ಷೆ ಆಗಬೇಕು ಅಂತಂದರೆ ಏನು ಶಿಕ್ಷೆ ಆಗಬೇಕು? ಶಿಕ್ಷೆ ಅಂದರೆ ಪನಿಷ್ಮೆಂಟು ಅಟ್ಲೀಸ್ಟ್ ಒಂದು 7 years ಆದರೂ ಅವ್ರಿಗೆ ಆದರೆ ಅವರು ಸ್ವಲ್ಪ ಇದಾಗುತ್ತೆ. ಏನಂದರೆ ಅವ್ರ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ತಾರೆ, ಬುದ್ಧಿ ಬರುತ್ತೆ ಅಂತ ನನ್ನ ಪ್ರಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸೆಲೆಬ್ರಿಟಿ ಅಂತಂದರೆ ತುಂಬ ಜನಕ್ಕೆ ಇವರು ಆದರ್ಶ ಇರುತ್ತೆ ಇವ್ರಿಗೆ ಜೀವನದಲ್ಲಿ, ಅಥವಾ ಬೇರೆಯವ್ರಿಗೆ ಆದರ್ಶವಾಗಿರ್ತಾರೆ ಅಂತ ಅನ್ಸುತ್ತೆ. ಆದರೆ ಇವ್ರು ಮಾಡಿದ್ದು ಎಷ್ಟು ಸರಿ ಸರ್? ಆ್ಯಕ್ಚುಲಿ ಇರಬೇಕು ಆ ಥರ. ಪ್ರತಿಯೊಬ್ಬರು ಎಲ್ಲ ಫಿಲಮ್ ಆ್ಯಕ್ಟರ್ಸು ಎಲ್ಲ ಒಬ್ಬರಿಗೆ ಅವ್ರು ನೋಡಿ ತುಂಬ ಜನ ಪಾಠ ಕಲಿತಾ ಇರ್ತಾರೆ ಫಿಲಮ್ ನೋಡಿ. ಆದರೆ ಇವ್ರು ಮಾಡಿರೋದು ಎಲ್ಲರಿಗೂ ಮಿಸ್ಗೈಡ್ ಆಗಿದೆ. ಕೆಲವ್ರಿಗೆ ಇದು ಮಾಡಿರೋದು ತುಂಬ ತಪ್ಪು ಅನಿಸುತ್ತೆ ಮೇಡಮ್. ನನ್ನ ಸ್ವಂತ ಅಭಿಪ್ರಾಯ, ದರ್ಶನ್ ಅಣ್ಣಂಗೆ ಬೇಲ್ ಸಿಕ್ಕಿದ್ರೆ ಒಳ್ಳೆಯದು. ಯಾಕೆ ಬೇಲ್ ಸಿಗ್ಬೇಕು? ಒಳ್ಳೆ ಹೇಳ್ಬೇಕಂದ್ರೆ ನಮಗೆ ಏನೋ ಒಂದು ಕಳ್ಕೊಳಂಗಾಯ್ತು ಕರ್ನಾಟಕ ಚಲನಚಿತ್ರಕ್ಕೆ. ಸರ್, ಆದರೆ ತುಂಬ ಜನ ಹೇಳ್ತಾ ಇದ್ದಾರೆ ಅವ್ರು ಬರಲೇಬಾರ್ದು ಹೊರಗಡೆ, ಇನ್ನೊಂದು ಸ್ವಲ್ಪ ದಿನ ಇರಲಿ, ಅಹಂಕಾರ ಕಮ್ಮಿ ಆಗುತ್ತೆ. ಅಹಂಕಾರ ಯಾರಿಗಿಲ್ಲ ಹೇಳಿ? ಎಲ್ಲರಿಗಿದೆ, ಪ್ರತಿಯೊಬ್ಬರಿಗೂ ಐತೆ ಅಹಂಕಾರ ಇಲ್ದಿರೋ ಮನುಷ್ಯನೇ ಇಲ್ಲ. ಆದ್ರೂ ಅವ್ರು ಮಾಡಿದ ತಪ್ಪು, ಒಬ್ಬರನ್ನ ಕಿಡ್ನಾಪ್ ಕೇಸಲ್ಲಿ ಕರ್ಕೊಂಡ್ಬಂದು ಹೊಡೆದು, ಅದು ಅವ್ರ ಪರ್ಸ್ನಲ್ ವಿಷಯ. ನಮಗೆ ಬೇಕಾಗಿರೋದು ನಮ್ಮ ಹೀರೋ. ನಾವು ಯಾರಿಗೆ ಲೈಕ್ ಮಾಡ್ತೀವಿ ಅವ್ರು ನಮಗೆ ಬೇಕು. ರೇಣುಕಾಚಾರ್ಯ ಅವ್ರ ಕುಟುಂಬಕ್ಕೆ ಶಾಂತಿ ಸಿಗಲಿ, ನೋವನ್ನ ಬರ್ಸೋವಂಥ ಭಗವಂತ ಶಕ್ತಿ ಕೊಡಲಿ. ಇದೊಂದು ಅಚಾತುರ್ಯ ಆಗಿರೋದು. ಇದು ಬೇಕು ಅಂತ ಯಾರೂ ಮಾಡಲ್ಲ. 19 ಜನ ಒಬ್ಬಂಗೆ ಮಾಡ್ತಾರೆ ಅಂತಂದರೆ ಅದು ಆಶ್ಚರ್ಯ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗೋಗಿದೆ. ದರ್ಶನ್ ಅವ್ರು ಆಚೆ ಬರಲಿ ಅಂತ ನಾವು ಕೇಳ್ಕೊತೀವಿ. ಸರ್, ಯಾಕೆ ಬೇಲ್ ಸಿಗಬೇಕು ಅಂದರೆ ಒಂದು ಕಿಡ್ನಾಪ್ ಕೇಸ್ ಇದೆ ಅವ್ರ ಮೇಲೆ, ಹಾಗೆ ಸುಪಾರಿ ಕೊಟ್ಟಿರೋ ಸಾಕ್ಷಿ ನಾಶ ಕೇಸ್ ಇದೆ ಅವ್ರ ಮೇಲೆ. ಇದೇನು ಅಂತಂದರೆ ಅವರು ವಿಚಾರಣೆ ಮಾಡೋದಕ್ಕೆ ಅಂತ ಕರೆಸಿದ್ದಾರೆ. ಅಪಹರಣ ಮಾಡಿದ್ದಾರೆ, ಬಿಟ್ಟಿದ್ದಾರೆ ಅನ್ನೋದು ಅದು ಅವ್ರಿಗೆ ಗೊತ್ತಿರೋದು, ನಮಗೇನು ಗೊತ್ತಿಲ್ವೇ. ಕರ್ಕೊಂಬಂದಿದ್ದಾರೆ, ವಿಚಾರಣೆ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋಗಿದೆ. ಏನು ಮಾಡೋಕ್ಕಾಗೋದು? ಇವಾಗ ಎಲ್ಲರೂ ಒಳಗಿರೋ ಪರಿಸ್ಥಿತಿ. ಮಕ್ಕಳು ಫೀಸ್ ಕಟ್ಟಿಲ್ಲ, ಸೊಸೆ ಆಚೆ ಹೋಗಿದ್ದಾರೆ, ಅವ್ರ ತಾಯಿಗೆ ಕಣ್ಣಿಲ್ಲ ಕಾಲಿಲ್ಲ. ಇನ್ನೊಂದು 2-3 ಕುಟುಂಬಗಳು ತುಂಬ ಬೀದಿಗೆ ಬಿದ್ದಿವೆ. ಅದ್ರ ಕಡೆಯೂ ಗಮನ ಕೊಡಬೇಕು. ದರ್ಶನ್ ಅವ್ರು ಆಚೆ ಬಂದರೆ ಎಲ್ಲರಿಗೂ ಸೇಫು ಅಂತ ಅನ್ಕೊತೀನಿ. ಎಲ್ಲ ಕುಟುಂಬಗಳಿಗೂ ಅವ್ರು ನೋಡ್ಕೊತಾರೆ. ಅಂದ್ರೆ ಆಚೆ ಬಂದ್ರು ಈ ತರ ಮಾಡೋ ಚಾನ್ಸಸ್ ಇದೆ ಅಂತ. ಇವಾಗ ಆಲ್ಮೋಸ್ಟ್ ಆಲ್ ನೊಂದೋಗ್ಬಿಟ್ಟಿದ್ದಾರೆ. ನೊಂದಿರೋರ ಮೇಲೆ ಇನ್ನೂ ಕಲ್ಲಾಗ್ತೀವಿ ಅಂತಂದ್ರೆ ಯಾವ ನ್ಯಾಯ ಅದು? ಇವಾಗ ಆಲ್ರೆಡಿ ನೊಂದೋಗಿದ್ದಾರೆ, ಅವ್ರಿಗೂ ಪಶ್ಚಾತ್ತಾಪ ಆಗೋಗಿದೆ. ಬರಲಿ, ಆಚೆ ಬಂದು ಇನ್ನು ಮುಂದಕ್ಕೆ ಅವರು ಚೆನ್ನಾಗಾಗಲಿ. ನಮ್ಮ ದರ್ಶನ್ ಅವರು ಒಳ್ಳೆ ನಟ. ಅವರು ಈ ರೀತಿ ಮಾಡಬಾರ್ದಾಗಿತ್ತು. ಕಾನೂನು ಕೈಗೆ ತೊಳೋದು ದೊಡ್ಡ ತಪ್ಪು. ಮೊದಲ ಬಾರಿಗೆ ಹೇಳ್ಬೇಕು ಅಂದರೆ ಅವರು ತಿಳುವಳಿಕೆ ಕಷ್ಟದಲ್ಲಿ ಬಂದಿರೋಂಥ ನಟ. ಆಗಬಾರ್ದಾಗಿತ್ತು, ಆಗಿದೆ.
ಏನೋ ಅವ್ರಿಗೂ ಒಂದು ಚಾನ್ಸ್ ಅನ್ನೋದು ಕೊಟ್ಟರೆ ನಮಗೂ ಒಳ್ಳೆಯದು. ಒಬ್ಬ ನಟನಿಗೆ ಮತ್ತು ಅವ್ರ ಮನೆಯವ್ರಿಗೆ ರೇಣುಕಾಸ್ವಾಮಿ ಸತ್ತಿರೋರ ಮನೆಗೂ ತುಂಬ ನಷ್ಟ ಆಗಿದೆ. ಅದ್ರ ಪರವಾಗೂ ಜನ ಸ್ವಲ್ಪ ಸಿಂಪತಿ ಇರೋದ್ರಿಂದ ಒಂದು ಪ್ರಾಣ ಹೋಗೋದು ದೊಡ್ಡ ಕಷ್ಟ. ಪ್ರಾಣ ಕೊಡೋದು ಕಷ್ಟ ಆದರೆ ತಗೊಳ್ಳೋದು ಇನ್ನೂ ತುಂಬಾ ಪಾಪದ ಕೆಲಸನೇ. ದರ್ಶನ್ ಒಳ್ಳೆ ನಟ, ಆದರೆ ದರ್ಶನ್ ಈ ಥರ ಮಾಡಿದ್ದು ತಪ್ಪು. ಆ ತಪ್ಪಿಗೆ ಒಂದು ಶಿಕ್ಷೆ ಈಗ ಆಗಿದೆ. ಇನ್ನು ಮುಂದಕ್ಕೆ ಆ ರೀತಿ ಆಗದಿಲ್ದಿರೋ ಥರ ಏನೋ ಸ್ವಲ್ಪ ಕೋರ್ಟ್ ಆಗಲಿ ಮತ್ತು ನಮ್ಮ ಕರ್ನಾಟಕ ಜನ ಆಗಲಿ ಸ್ವಲ್ಪ ಅನುಕರಣೆ ಮಾಡಿ ಅವ್ರಿಗೊಂದು ಕ್ಷಮೆ ಅನ್ನೋದೊಂದು ಕೊಟ್ಟು ಅವ್ರಿಗೆ ಬೇಲಾಗಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಬೇಲಾಗೋದು ಒಳ್ಳೆಯದು. ಯಾಕಂದರೆ ಇನ್ನು ಮುಂದಕ್ಕಾದರೂ ಅವರು ಆ ತಪ್ಪು ಮಾಡದೆ ಮುಂದಕ್ಕೆ ಎಲ್ಲ ಅಭಿಮಾನಿಗಳಿಗೋಸ್ಕರ ಅವರು ಪ್ರತಿದಿನ ಅವ್ರ ಪರವಾಗಿ ಮಾತಾಡೋಂಥ ಅಭಿಮಾನಿಗಳು ಲಕ್ಷಾಂತರ ಜನ ಇದ್ದಾರೆ. ಅವ್ರನ್ನ ಈ ಥರ ಮಾಡಬಾರ್ದು ಅನ್ನೋದೇ ಎಲ್ಲ ಅಭಿಮಾನಿಗಳ ಮನಸ್ಸಲ್ಲೂ ಇರೋದು. ಅದೇ ಆದರೆ ಆಗೋಗ್ಬಿಟ್ಟಿದೆ. ಇನ್ನು ಮುಂದಕ್ಕೆ ಆಗಬಾರ್ದು. ರೇಣುಕಾಸ್ವಾಮಿ ಏನು ಸತ್ತಿದ್ದಾರೆ ಅವ್ರ ಮನೆಗೆ ದರ್ಶನ್ ಕಡೆಯಿಂದ ಅವ್ರಿಗೆ ಏನು ಕೊಡಬೇಕೋ ಪರಿಹಾರ ಆದಷ್ಟು, ಈಗ ಅವ್ರ ಮಗ ಇದ್ದಿದ್ರೆ ಅವ್ರಿಗೆ ಏನೇನು ಸಿಗ್ತಿತ್ತೋ ಅಂಥ ಸೌಲಭ್ಯ ದರ್ಶನ್ ಮನೆಯಿಂದ ಮಾಡಿಕೊಟ್ಟು ಅವ್ರಿಗೊಂದು ಕ್ಷಮೆ ಅನ್ನೋದು ಕೋರ್ಟು ಈ ಎಲ್ಲರ ಪರವಾಗಿ ಕ್ಷಮೆ ಅನ್ನೋದು ಕೊಟ್ಟು ಅವ್ರಿಗೆ ಬೇಲ್ ಕೊಟ್ಟರೆ ಸಂತೋಷ. ಇವಾಗ ದರ್ಶನ್ ಅವ್ರಿಗೆ ತುಂಬಾ ಜನ ಬೇಲ್ ಆಗ್ಬಾರ್ದು ಅಂತ ಇದ್ದಾರೆ. ಹಾ. ಏನ್ ಸಿಗ್ಬೇಕಾ ಸಿಗ್ಬಾರ್ದಾ? ಬೇಲ್ ಸಿಗಬೇಕು. ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತೆ. ಬಟ್ ಆದರೆ ಅವರು ಈ ಥರ ಒಂದು ಯಾರೇ ಆಗಲಿ ಸೋಷಿಯಲ್ ಮೀಡಿಯಾ ಅಂದರೆ ಮೆಸೇಜ್ಗಳು ಅವೆಲ್ಲ ಮಾಡೇ ಮಾಡ್ತಾರೆ. ಬಟ್ ಅವರು ಪರ್ಸ್ನಲಾಗಿ ತಗೊಂಡು ಈ ಥರ ಮಾಡಿದರೆ ಅದು ತಪ್ಪು. ಕಾನೂನು ಪ್ರಕಾರ ಅವ್ರಿಗೇನು ನ್ಯಾಯ ಸಿಗ್ಬೇಕು ಅದು ಸಿಗುತ್ತೆ. ಇವರು ತಪ್ಪು ಮಾಡಿಲ್ಲ ಅಂತಿದ್ರೆ ಬೇಲ್ ಸಿಕ್ಕಲಿ, ಪರವಾಗಿಲ್ಲ. ತಪ್ಪು ಮಾಡಿದ್ರು ಪರವಾಗಿಲ್ಲ, ಸಿಗ್ಲಿ ಅನ್ನೋ ಸಿಗಲಿ. ಯಾಕೆಂದರೆ ಇವಾಗ ಒಬ್ಬರು ಅವರು ತಪ್ಪು ಮಾಡಿ ಅವರು ರೇಣುಕಾಸ್ವಾಮಿ ಅನ್ನೋರು ಅವ್ರು ತಪ್ಪು ಮಾಡಿರೋದೇನೆ ಅವ್ರಿಗೆ ಅವ್ರು ಕರೆದು ಇದು ಮಾಡಿದ್ರೆ. ಯಾಕಂದರೆ ಇದನ್ನೇ ಪೊಲೀಸರು ಕೊಟ್ಟರೆ ಪೊಲೀಸರು ಆಕ್ಷನ್ ತಗೊಂತೀವಿ ಅಂತಾರೆ. ಅವರು ಸುಮ್ಮನೆ ಇರ್ತಾರೆ. ಅವ್ರ ಕೆಲಸ ಮೇಲ್ಗಡೆ ಅವ್ರ ಪ್ರೆಷರು ಅವೆಲ್ಲ ಇರುತ್ತೆ. ಅದರಿಂದ ಇವರು ಪರ್ಸ್ನಲಾಗಿ ತಗೊಂಡಾಗ ಏನೋ ಕುಡ್ದೇರೆ ಒಂದು ನಾಕೆಟ್ ಹೊಡೆದವ್ರೆ. ಅದು ಎಲ್ಲರೂ ಅಷ್ಟೇ ಮೊತ್ತಲ್ಲಿ ಇರ್ಬೇಕಾರೆ ಏನು ತಪ್ಪು ಮಾಡ್ಬೇಕು ಮಾಡೇ ಮಾಡ್ತಾರೆ. ಅದು ನಾರ್ಮಲ್ ಅವ್ರಿಗೆ ಗೊತ್ತಾಗಲ್ಲ, ಮಾಡಿರ್ತಾರೆ ಅಷ್ಟೇ. ಈಗ ಏನಂದರೆ ಅವರು ಪ್ರೆಗ್ನೆಂಟ್ ಇದ್ದಾರೆ, ಅವ್ರ ಮಿಸ್ಸಸ್ಸು. ಅವ್ರಿಗೆ ಏನಾರು ಒಂದು ಹೆಲ್ಪ್ ಮಾಡಿ ಇದು ಮಾಡಿದರೆ ಸಾಕು. ಅಂದ್ರೆ ಕುಡ್ದ್ಬಿಟ್ಟು ಯಾರಿಗ್ ಬೇಕಾದ್ರೂ ಹೊಡಿಬೋದು, ಅದು ತಪ್ಪಲ್ಲ. ಅಲ್ಲಲ್ಲ, ಅದು ಕುಡಿಯೋದೇ ಅವರು ಮತ್ ಬರಲಿ ಅಂತ ಇವಾಗ ಕರ್ಕೊಂಬಂದು ಬುದ್ಧಿವಾದ ಹೇಳ್ಬೇಕಂತ ಅವ್ರು ಮಾಡಿರೋದು. ಅವ್ರು ಕೊಲೆ ಮಾಡಲೇಬೇಕಂತೇಳಿ ಕೊಲೆ ಮಾಡಿರಲ್ಲ. ಕುಡ್ದಿರ ಮತ್ತೆ ಹೊಡೆದಿರ್ತಾರೆ. ಹೊಡೆದಾಗ 4 ಏಟು ಜಾಸ್ತಿ ಹೊಡೆದಿರ್ತಾರೆ. ಈಗ ದರ್ಶನ್ ಅವರು ಅಭಿಮಾನಿ ಅಂತ 4 ಜನ ಹಿಂದೆ ಇರ್ತಾರೆ. ಅವರು ನಮ್ಮ ಅಣ್ಣ ಮೆಚ್ಚಲಿ ಅಂತ ಅವ್ರೊಂದು 4 ಏಟು ಜಾಸ್ತಿ ಹೊಡೆದಾರೆ. ಅವ್ರು ಸತ್ತೋಗೋನೆ. ಏನು ಮಾಡೋಕ್ಕಾಗುತ್ತೆ? ಈಗ ಅವರು ಕುಡಿಬೇಕಾದ್ರೆ ಸ್ವಲ್ಪ ಕಡಿಮೆ ಕುಡ್ದಿದ್ರೆ ಹೊಡಿತಾ ಇರಲಿಲ್ಲ. ಅದೇ ಕರೆಕ್ಟಾಗಿ ಇರೋರು ಈಗ ನಾನು ಹೋಗಿ ಒಬ್ರು ಹೊಡೆಯೋಕ್ಕಾಗುತ್ತಾ? ಹೊಡೆಯೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಒಬ್ಬ ಮನುಷ್ಯನ ಮಾತಾಡ್ಸೋದೇ ತಪ್ಪು ಅಂದಾಗೆ ಹೊಡೆಯೋಕ್ಕಾಗಲ್ಲ. ಅವರು ದರ್ಶನ್ ಅವ್ರನ್ನ ಮೆಚ್ಚೋಕೆ ಅವರು ಶಿಷ್ಯ ಅಂದ್ರೆ ಹೊಡೆದವ್ರು 4 ಏಟು. ಹೊಡೆದಿರೋ ಏಟಲ್ಲಿ ಇದು ಈ ಥರ ಆಗಿದೆ ಅಷ್ಟೇ. ಅದು ಕೊಲೆ ಮಾಡಬಾರ್ದಿತ್ತು, ಮಾಡಿದ್ದಾರೆ. ಬಟ್ ನಿಜವಲ್ಲ, ಕಣ್ಣೆದುರುಗಡೆ ಕಂಡವ್ರು ಯಾರಿದ್ದಾರೆ? ಅವರೇ ದರ್ಶನ್ ಅವರೇ ಕುತ್ತಿಗೆ ಇಚ್ಬಿಟ್ಟು ಸಾಯಿಸೋರ? ಇಲ್ಲ, ಅವ್ರೇನು 2 ಏಟು ಹೊಡೆದವ್ರೆ, ಆಗಿದೆ. ಅವ್ರನ್ನ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗ್ಬೇಕು ಅವ್ರಿಗೆ ಆಗುತ್ತೆ. ಬಿಟ್ಟರೆ ಏನು ತಪ್ಪಿಲ್ಲ. ಬಟ್ ಆದರೆ ಅವರು ಏನು ಹೆಣ್ಮಗಳಿದ್ದಾಳೆ ಹೆಂಡ್ತಿ, ಅವ್ರಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ನೋಡಿದ್ರಲ್ಲ ಜನ ಯಾವ ರೀತಿ ಎಲ್ಲ ಅವ್ರ ಅಭಿಪ್ರಾಯನ ತಿಳಿಸ್ಕೊಡ್ತಾ ಇದ್ದಾರೆ ಅಂತ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.